ಇಂಥ ಒಂದು ಸುದ್ದಿ ಈಗ ಬರ್ತಾ ಇದೆ. ಲೆಟ್ಸ್ ಹಾವ್ ಅ ಲುಕ್. 4ರಿಂದ 5 ಸ್ಥಾನ ಖಾಲಿ ಉಳಿಸ್ಕೊಳ್ಳೋಕೆನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಅಸಮಾಧಾನ ತಣಿಸುವ ಸಲುವಾಗಿ ಡಿ ಕೆ ಶಿವಕುಮಾರ್ ಒಂದಿಷ್ಟು ಪೆಂಡಿಂಗ್ ಬಿಟ್ಕೊಳ್ಳೋಣ, 2ನೇ ಹಂತದಲ್ಲಿ ಕೇವಲ 15 ಸ್ಥಾನ ಭರ್ತಿಗೆ ಮಾತ್ರ ಪ್ಲಾನ್ ಮಾಡ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಏನೇನು ಮಾಡ್ಬೋದು ಅನ್ನೋ ಯೋಚನೆ ಮಾಡ್ಬೋದು. ಲಾಬಿ ಬಿಸಿ ತಡೆದುಕೊಳ್ಳಲು ಸಿಎಂ ಡಿ ಕೆ ಈ ಒಂದು ಖಾಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದರೆ ಬ್ಲ್ಯಾಂಕ್ ಬಿಟ್ಕೊಳ್ತಾರೆ, ಅಲ್ಲಿ ಯಾರನ್ನೂ ತುಂಬಲ್ಲ. ಎಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ನ್ಯೂಸ್, ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಓನ್ಲಿ ಆನ್ ಅಶ್ವವೇಗ. ಎಸ್, ಈಗ ಮುಖ್ಯಮಂತ್ರಿಗಳಾದ ತಕ್ಷಣ ಖುಷಿ ಆಗ್ಬಿಡತ್ತಲ್ವಾ, ಆದರೆ ಈಗ ಜವಾಬ್ದಾರಿ ನಿಭಾಯಿಸಬೇಕಾಗಿದೆ. ಟ್ರಬಲ್ಗಳ ಮೇಲೆ ಬಂದೇ ಬರ್ತವೆ. ಮೊದಲೇ ಟ್ರಬಲ್ ಶೂಟರ್ ಅಲ್ವಾ, ಆ ಒಂದು ಹಣೆಪಟ್ಟಿ ಅವರಿಗಿದೆ. ಈಗ ಆ ಟ್ರಬಲ್ಗಳು ಯಾಕೋ ಸಿಂಗಲ್ ಆಗಿದ್ದರೆ ಓಕೆ, ಡಬ್ಬಲ್ಗಳಾಗ್ತಾ ಇದ್ದಾವೆ, ಜಾಸ್ತಿ ಆಗ್ತಾ ಇದ್ದಾವೆ, ಒತ್ತಡ ಜಾಸ್ತಿ. ಅಯ್ಯೋ ಅದನ್ನೆಲ್ಲ ನಿಭಾಯಿಸೋ ಶಕ್ತಿ ನಮಗೆಲ್ಲ ಇದೆ, ಅದಕ್ಕೋಸ್ಕರ ಮುಖ್ಯಮಂತ್ರಿ ಆಗಿದ್ದೀವಿ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಅವರು ಇರಬಹುದು. ಅಫ್ಕೋರ್ಸ್ ದಿಸ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಪೊಲಿಟಿಕ್ಸ್ ಅಂತ ಇರಬಹುದು ಅಲ್ವೇ. ರಾಜಕಾರಣ ಅಂತ ಹೇಳಿದಾಗ ಎಲ್ಲ ಸುಗಮವಾದಂಥ ಹೂವಿನ ಹಾಸಿಗೆ ಆಗಿರತ್ತ ದಾರಿ ಇಲ್ಲ. ಈ ಸಂಪುಟ ಪುನಾರಚನೆ ಅಂತ ಬಂದಾಗ, ಸಂಪುಟ ರಚನೆ ಅಂತ ಬಂದಾಗ ಈ ಸರ್ಕಸ್ ಇಲ್ಲದೆ, ಕಸರತ್ ಇಲ್ಲದೆ ಯಾವುದಾದ್ರೂ ಯಾವ ಸರ್ಕಾರ ಆದರೂ ಕೂಡ ನೀಟಾಗಿ ಹೋಗಿದ್ದಿದೆ ಅಂತ ಅಂದ್ಕೊಳ್ತೀರಾ? ಇಲ್ಲ, ಆ ಜಟಿಲತೆ ಇದ್ದೇ ಇರುತ್ತೆ, ಆ ತಲೆ ಬಿಸಿ ಇದ್ದೇ ಇರುತ್ತೆ. ಹೀಗಾಗಿ ಒಂದು ಕಾಮನ್ ಸೆಂಟೆನ್ಸ್ನ ನೀವು ನೆನ್ಪಿಟ್ಕೊಳ್ಬೋದು, ಏನು ನಾವೇನು ಸನ್ಯಾಸಿಗಳ? ಇವ್ರು ಯಾರು ಸನ್ಯಾಸಿಗಳಲ್ವಲ್ಲ. ಹಾಗಾಗಿ ಅವ್ರಿಗೆ ಬೇಕಾದಂಥ ಪೋಸ್ಟ್ಗಳಿಗೆ ಅವರು ಟವಲ್ಲು ಹಾಕ್ತಾರೆ, ಕರ್ಚಿಫು ಹಾಕ್ತಾರೆ, ಲಾಬಿನೂ ಮಾಡ್ತಾರೆ. ದಟ್ ಈಸ್ ದ ಪಾಯಿಂಟ್. ಎಸ್, ಹಾಗಾದರೆ ಈಗ ಯಾರಿಗೆಲ್ಲ ಕೊಡೋ ಸಾಧ್ಯತೆ ಇದೆ? ಸಿದ್ದರಾಮಯ್ಯ ಬಣದಲ್ಲಿ ತುಂಬ ಗುರುತಿಸ್ಕೊಂಡಂಥವ್ರು, ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಆಡಳಿತ ನಡೆಸ್ತಾರ್ರಿ, ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಪದೇ ಪದೇ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಂಥವರೆಲ್ಲ ಯಾರೆಲ್ಲ ಇದ್ರಲ್ಲ, ಅವರಿಗೆ ಈ ಸಾರಿ ಸಂಪುಟದಲ್ಲಿ ಅವಕಾಶ ಸಿಗೋ ಲಕ್ಷಣಗಳು ಬಹಳ ಕಮ್ಮಿ ಇದ್ದಾವೆ. ಕೊಕ್ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗಲಾರ್ದು, ಅದನ್ನು ತಳ್ಳಿ ಹಾಕೋಂಗಿಲ್ಲ. ಆಮೇಲೆ ಇನ್ನೊಂದಿಷ್ಟು ಪೋಸ್ಟ್ಗಳನ್ನು ಖಾಲಿ ಬಿಟ್ಕೊಂಡಿರ್ತಾರೆ, ಆವಾಗ ನೋಡೋಣ ಹೈಕಮಾಂಡ್ ಏನು ಹೇಳುತ್ತೆ, ಅದನ್ನು ಕೇಳಬಹುದು ಅನ್ನುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ. ಓಕೆ, ಸದ್ಯಕ್ಕೆ ಯಾರ್ರೀ ಮಂತ್ರಿ ಆಗಲ್ಲ ಅಂತ ಕೇಳಿದರೆ ಉತ್ತರ ಇಲ್ಲಿದೆ. ಎಸ್, ಲೆಟ್ಸ್ ಗೋಯಿಂಗ್ ಟು ಇಟ್. ಎಸ್, ಯಾರು ಮಂತ್ರಿ ಆಗಲ್ಲ? ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಟಿ ನರಸೀಪುರ ಕ್ಷೇತ್ರದ ಶಾಸಕರು, ಸಿದ್ದರಾಮಯ್ಯ ಅವರ ಅತ್ಯಾಪ್ತರು, ಪರಮಾಪ್ತರು. ಇನ್ನು ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆಯ ಶಾಸಕರು, ವಸತಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು. ಅದಕ್ಕಿಂತ ಹೆಚ್ಚಾಗಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ನಿಮ್ಮ ಥರ ಯಾರು ಮಾಡಲ್ಲ, ಹೆಡ್ಸ್ ಆಫ್ ಅಂತ ಸಿದ್ದರಾಮಯ್ಯನವರಿಗೆ ಯಾವಾಗಲೂ ಹೇಳ್ತಾ ಇದ್ದಂಥವ್ರು. ಅಂದರೆ ಸಿದ್ದರಾಮಯ್ಯ ಅವರ ಒಂದು ಅಪ್ಪಟ ಅಭಿಮಾನಿ ಅಂತಿರೋ, ಬೆಂಬಲಿಗ ಅಂತಿರೋ, ಆ ರೀತಿ ಸಿದ್ದರಾಮಯ್ಯ ಏನು ಹೇಳಿದ್ರು ಜೈ. ಸಿದ್ದರಾಮಯ್ಯ ಬಣದಲ್ಲಿ ಎಲ್ಲ ಪಾಪ ಜಮೀರ್ ಅಹಮದ್ ಖಾನ್ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಅವರು ಬಹಳ ಪ್ರಯತ್ನ ಪಡ್ತಿದ್ದಾರೆ, ಲಾಬಿ ಕೂಡ ನಡೆಸಿದ್ರು. ಕೆಲವೊಂದು ಸಲ ಆಗಲ್ಲ, ಕೈ ಚೆಲ್ಲಬೇಕಾಗತ್ತೆ. ಅಂತಹ ಪಟ್ಟಿಯಲ್ಲಿ ಇವರು ಇದ್ದಾರೆ. ಸಿದ್ದರಾಮಯ್ಯ ಲಾಬಿ ಮಾಡಿದರೂ ಕೂಡ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರನ್ನು ಸಂಪುಟದಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಇದೆ. ಅದೇ ಸಾಲಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನಡೆದಂಥ ಎಲ್ಲ ಘಟನಾವಳಿಗಳನ್ನು ನೀವು ಒಂದು ಸಲ ಗಮನಿಸ್ಬೋದು. ಫಾರ್ ದಟ್ ರೀಸನ್ ಜಮೀರ್ ಅಹಮದ್ ಖಾನ್ ವುಡ್ ಬಿ ಲೆಫ್ಟ್ ಔಟ್. ಇನ್ನು ಬಸವರಾಜ ರಾಯರೆಡ್ಡಿ ಆರ್ಥಿಕ ಸಲಹೆಗಾರರಾಗಿದ್ದಂಥವರು ಸಿದ್ದರಾಮಯ್ಯನವರಿಗೆ, ಯಲಬುರ್ಗಾ ಕ್ಷೇತ್ರದ ಶಾಸಕರು. ಇವ್ರ ಪರವಾಗಿ ಸಿದ್ದರಾಮಯ್ಯನವರು ಬ್ಯಾಟ್ ಬೀಸ್ತಿದ್ದಾರೆ. ಆದರೆ ಯಾಕೋ 6-4 ಹೊಡಿಯೋಕ್ಕೆ ಆಗ್ತಾ ಇಲ್ಲ, ಬಾಲ್ಗಳೆಲ್ಲ ಬೀಟ್ ಆಗ್ತಾ ಇದ್ದಾವೆ, ಅವ್ರು ಬ್ಯಾಟ್ ಬೀಸಿದ್ರು ಕೂಡ. ಇನ್ನು ಕೆ ಎನ್ ರಾಜಣ್ಣ ಮೊದಲೇ ಹಿಟ್ ವಿಕೆಟ್ ಆಗಿದ್ದಾರೆ, ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು, ಮಧುಗಿರಿ ಕ್ಷೇತ್ರದ ಶಾಸಕರು. ಹೀಗಾಗಿ ಇವರಿಗೂ ಕೂಡ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಸ್ಥಾನ ಸಿಗದೇ ಇರಬಹುದು, ಇವರು ಕೂಡ ಮಂತ್ರಿ ಆಗಲಿಕ್ಕಿಲ್ಲ ಅನ್ನೋ ಮಾತಿದೆ. ಇನ್ನು ಗಾಂಧಿನಗರದ ಶಾಸಕರು ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆಯನ್ನು ವಹಿಸಿಕೊಂಡಂಥವರು, ಅಲ್ಲಿಯೂ ಕೂಡ ಅವರಿಗೆ ತಪ್ಪಬಹುದು ಅನ್ನೋದಿದೆ. ಇನ್ನು ಶರಣಬಸಪ್ಪ ದರ್ಶನಾಪುರ್ ಅವರು ಕೂಡ ಶಹಾಪುರದ ಶಾಸಕರು, ಅವರಿಗೂ ಕೂಡ ಕೈ ತಪ್ಪುವ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಕೈಯಲ್ಲಿ ಕೈ ತಪ್ತಾ ಇದೆ, ಅಂದರೆ ಹಸ್ತದಲ್ಲಿ. ಕಾಂಗ್ರೆಸ್ನಲ್ಲಿ ಈ ಎಲ್ಲ ಶಾಸಕರು ಮತ್ತು ಈ ಮುಂಚೆ ಯಾರೆಲ್ಲ ಸಚಿವರಾಗಿದ್ದಾರಲ್ಲ ಅವರು ಈ ಹೊಸ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ನಡೆಯುವಂಥ ಈ ಆಡಳಿತದಲ್ಲಿ ಅವರು ಸಚಿವರಾಗಲಿಕ್ಕಿಲ್ಲ ಅನ್ನೋದನ್ನು ಗಮನಿಸ್ಬೋದು. ಆಮೇಲೆ ಈ ಸುದ್ದಿ ಸದ್ಯದ ನ್ಯೂಸ್, ಸದ್ಯದ ಮಾಹಿತಿ, ಬಿಕಾಸ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಎನಿ ಟೈಮ್. ಹಾಗಾಗಿ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಈ ಸಂದರ್ಭದಲ್ಲಿ ಇವರು ಮಂತ್ರಿಗಳಾಗಲಿಕ್ಕೆ
ಅವಕಾಶ ಆಗ್ತಿಲ್ಲ ಅನ್ನೋದು ಸದ್ಯದ ಮಾಹಿತಿ. ಓಕೆ, ಹಾಗಾದರೆ ಇವ್ರಿಗೆಲ್ಲ ಟಿಕೆಟ್ ಕೊಟ್ಬಿಟ್ರೆ, ಟಿಕೆಟ್ ಕೊಟ್ಬಿಟ್ರೆ ಅಂದರೆ ಎರಡು ಅರ್ಥ ಇರುತ್ತೆ. ಇವ್ರನ್ನೆಲ್ಲ ಗೆಟ್ ಔಟ್ ಮಾಡಿಸ್ಬಿಟ್ರೆ ಅನ್ನೋದಕ್ಕೂ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ತೀವಿ, ಆಮೇಲೆ ಬೇರೆ ಅರ್ಥಕ್ಕೂ ಹೇಳ್ತೀವಿ. ಓಕೆ, ದಟ್ಸ್ ಅ ಪಾರ್ಟ್. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದಂಥವ್ರು ಯಾರೆಲ್ಲ ಇದ್ದಾರೆ ನಿಮಗೆ ಗೊತ್ತಿದೆ. ಅವ್ರಿಗೂ ಕೂಡ ಇಲ್ಲಿ ಬ್ಯಾಟ್ ಬೀಸ್ತಿರ್ತಾರೆ. ಡಿ ಕೆ ಶಿವಕುಮಾರ್, ನಮ್ಮದೇ ರೀ ಸರ್ಕಾರ, ಈಗ ಹೈಕಮಾಂಡ್ ಜೊತೆ ನಾವು ಮಾತನಾಡಬೇಕು, ನನ್ನ ಆತ್ಮೀಯರಿಗೆ ಈಗ ಮಂತ್ರಿಗಿರಿ ಕೊಡಿಸ್ಬೇಕು. ಆ ಸಾಲಲ್ಲಿ ನಿಂತಿರೋದು ಯಾರು ಗೊತ್ತಾ ಫಸ್ಟು? ಮಾಗಡಿ ಕ್ಷೇತ್ರದ ಶಾಸಕರು ಎಚ್ ಸಿ ಬಾಲಕೃಷ್ಣ, ಆಮೇಲೆ ಅಥಣಿಯ ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದಂಥವರು, ಇನ್ನು ಎನ್ ಎ ಹ್ಯಾರಿಸ್ ಶಾಂತಿನಗರದ ಶಾಸಕರು, ಇನ್ನು ಎಸ್ ಆರ್ ಶ್ರೀನಿವಾಸ್ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಇನ್ನು ಎನ್ ಆರ್ ಕ್ಷೇತ್ರ ತನ್ವೀರ್ ಸೇಠ್ ಅವರಿಗೂ ಕೂಡ ಇಲ್ಲಿ ಮಂತ್ರಿಗಿರಿ ಸಿಗಬಹುದು. ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನು ನಾಗಮಂಗಲದ ಎನ್ ಚಲುವರಾಯಸ್ವಾಮಿ ಕೃಷಿ ಸಚಿವರ ಕೆಲಸ ಮಾಡ್ತಾ ಇದ್ದಂಥವ್ರು, ಈಗ ಯಾವ ಖಾತೆ ಅವ್ರಿಗೆ ಸಿಗುತ್ತೆ ಸಿಗಲ್ಲ ಅಥವಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಇನ್ನು ಮಳವಳ್ಳಿಯ ಪಿ ಎಂ ನರೇಂದ್ರ ಸ್ವಾಮಿ ಅವರು ಕೂಡ ಈ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿರುವಂಥವ್ರು ಅಥವಾ ಇವ್ರ ಪರವಾಗಿ ಬ್ಯಾಟ್ ಬೀಸ್ತಾರೆ ಅನ್ನೋ ಮಾತಿದೆ. ಇನ್ನು ಸಾಗರದ ಬೇಳೂರು ಗೋಪಾಲಕೃಷ್ಣ, ಚಳ್ಳಕೆರೆಯ ಟಿ ರಘುಮೂರ್ತಿ ಮತ್ತು ಕೆ ಎಂ ಶಿವಲಿಂಗೇಗೌಡ ಅರಸೀಕೆರೆ ಕ್ಷೇತ್ರದ ಶಾಸಕರು, ಒಂದು ಡೇರ್ ಡೆವಿಲ್ ನೇರವಾದ ಮಾತು. ಹಾಸನ ಜಿಲ್ಲೆಯ ಒಂದು ಪ್ರಾದೇಶಿಕ ಭಾಗಕ್ಕೆ ಪ್ರಾದೇಶಿಕವಾರು ಇವರಿಗೆ ಎಲ್ಲ ಮಂತ್ರಿಗಿರಿ ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಆಮೇಲೆ ಕೆಲವೊಬ್ಬರು ಅತ್ಯಾಪ್ತರು. ಇದಕ್ಕೆ ಕ್ರೈಟೀರಿಯಾ ಅಂತಿದೆಯಲ್ಲ, ಈ ಕ್ರೈಟೀರಿಯಾಕ್ಕೆ ನಾವೇನು ಹೇಳ್ತೀವಿ, ಈಗ 2+2 = 4 ಅಂತ ಹೇಳ್ಬಿಡ್ತೀವಿ. ಆದರೆ ರಾಜಕಾರಣದಲ್ಲಿ ಈ ಮಾನದಂಡಕ್ಕೆ ಒಂದು ಮಾನದಂಡ ಇಲ್ಲ. ಓಕೆ, ಹಂಗಾಗಿದೆ. ಮಾನವೇ ದಂಡ ಅಂತ ಹಂಗಲ್ಲ, ಮಾನದಂಡ ಅಂದರೆ ಕ್ರೈಟೀರಿಯಾ, ಯಾರ್ಡ್ ಸ್ಟಿಕ್ ಅಂತ ಹೇಳ್ತೀವಲ್ಲ, ಅಳತೆಗೋಲು. ಇಂಥವ್ರು ಮಂತ್ರಿಗಳಾಗಬೇಕು, ಸಂಪುಟಕ್ಕೆ ಸೇರಬೇಕು ಅಂತಿದ್ರೆ ಏನೇನು ಬೇಕು ಅವರಿಗೆ? ಅತ್ಯಾಪ್ತರಾಗಿರಬೇಕು, ಆತ್ಮೀಯರಾಗಿರಬೇಕು, ಜೊತೆಗೆ ಕ್ಷೇತ್ರದ ಜನತೆಯನ್ನು ಕೂಡ ಮನವೊಲಿಸ್ಕೊಳ್ಬೇಕು, ಅತಿ ಹೆಚ್ಚು ಸೀಟ್ಗಳನ್ನು ತೆಗೆದುಕೊಳ್ಬೇಕು, ಹೀಗೆ ಎಲ್ಲವೂ ಕೂಡ ಇರುತ್ತೆ. ಇನ್ನು ಪರಿಷತ್ ಸದಸ್ಯರು ಸಲೀಂ ಅಹಮದ್ ಅವ್ರ ಹೆಸರನ್ನು ಬಿಟ್ಟೆ ಅಂತ ಅನ್ಸುತ್ತೆ. ಎಸ್, ಅವರಿಗೂ ಕೂಡ ಇಲ್ಲಿ ಅವಕಾಶ ಆಗಬಹುದು ಅನ್ನುವ ಮಾಹಿತಿ ಇದೆ.